ಹಲೋ ಆ್ಯಂಡ್ ವೆಲ್ಕಮ್ ಟು ಫೀಲ್ ದ ಫನ್. ಇವತ್ತಿನ ರೆಸಿಪಿ ಏನಿದೆ ಅದು ಒಂದು ಟ್ರೆಡಿಷ್ನಲ್ ಸೌತ್ ಇಂಡಿಯನ್ ಸ್ವೀಟ್ ರೆಸಿಪಿ. ಇದಕ್ಕೆ ಅತ್ರಸ ಅಂತಾರೆ, ಅತಿರಸ ಅಂತಾರೆ, ಅತ್ರಸಮ್ ಅಂತಾರೆ, ಕಜ್ಜಾಯ ಅಂತಾರೆ. ಈ ಅತ್ರಸನ ಮನೆಯಲ್ಲೇ ಹೇಗೆ ಮಾಡೋದು, ಹಾಗೆಯೇ ಯಾವುದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲೇ ನಾನು 1 ಕಪ್ ಆಗಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ರಾತ್ರಿನೇ ತೊಳೆದು ನೆನೆ ಹಾಕಲಿಕ್ಕೆ ಬಿಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು, ನಾನಿಲ್ಲಿ ಯೂಸ್ ಮಾಡ್ತಿರೋದು ತುಂಬಾ ಸಣ್ಣ ಕಪ್ ಅಥವಾ ಈ ಕಾಫಿ ಕಪ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಮಾರನೇ ದಿನ ಅಥವಾ ನೆಕ್ಸ್ಟ್ ದಿನ ಈ ನೆನೆಸಿದ ಅಕ್ಕಿ ಏನಿದೆ ಅದರಲ್ಲಿರೋ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಈ ಅಕ್ಕಿನ ಒಂದು ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನು 15ರಿಂದ 20 ನಿಮಿಷ ಅಥವಾ ಅರ್ಧ ಗಂಟೆ ಹೀಗೆ ಡ್ರೈ ಆಗ್ಲಿಕ್ಕೆ ಬಿಡ್ತೀನಿ. ಇದು ಯಾವ ಥರ ಡ್ರೈ ಆಗಬೇಕಂತ ಹೇಳಿದರೆ, ನಿಮ್ಮ ಅಕ್ಕಿ ಮೇಲಿರುವ ನೀರು ಪೂರ ಡ್ರೈ ಆಗಿ ಹೋಗಬೇಕು. ನೀವು ಕೈಯಲ್ಲಿ ಮುಟ್ಟಿದ್ರೆ ನಿಮ್ಮ ಕೈಗೆ ಅಕ್ಕಿ ಹಿಡಿಬಾರ್ದು, ಹಾಗೆಯೇ ನೀರು ಕೂಡ ಹಿಡಿಬಾರ್ದು. ಒಂದು 15 ನಿಮಿಷ ಆದಮೇಲೆ ನೀವು ನೋಡ್ತಿರ್ಬೋದು, ನನ್ನ ಕೈಗೆ ಅಕ್ಕಿ ಹಿಡಿತಾ ಇಲ್ಲ, ಹಾಗೆಯೇ ನೀರು ಕೂಡ ಹಿಡಿತಾ ಇಲ್ಲ. ಇನ್ನು ಈ ಅಕ್ಕಿನ ಒಂದು ಮಿಕ್ಸರ್ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಫೈನಾಗಿ ಪೌಡರ್ ಮಾಡ್ತಾ ಇದ್ದೀನಿ ಅಥವಾ ನುಣ್ಣಗೆ ಅರಿತಾ ಇದ್ದೀನಿ. ಇನ್ನು ಈ ಅರ್ಧಂತ ಅಕ್ಕಿ ಪೌಡರ್ ಏನಿದೆ ಅದನ್ನು ಒಂದು ಸಣ್ಣ ಕಣ್ಣಿನ ಸೀವ್ ಅಥವಾ ಜರಡಿಯಿಂದ ಜರಡಿ ಮಾಡಬೇಕಾಗತ್ತೆ. ಈಗ ಅಕ್ಕಿ ಹಿಟ್ಟು ಕೂಡ ರೆಡಿಯಾಗಿದೆ. ಇನ್ನು ಅತ್ರಸಕ್ಕೆ ಪಾಕ ಮಾಡಬೇಕಾಗತ್ತೆ. ಇಲ್ಲಿ ಬೆಲ್ಲದ ಪ್ರಮಾಣ ಎಷ್ಟು ತಗೋಬೇಕಂತ ಹೇಳಿದರೆ 1:3/4 ಅಂತ ಹೇಳಿದರೆ 1 ಕಪ್ ಅಕ್ಕಿ ತಗೊಂಡ್ರೆ ನೀವು 3/4 ಕಪ್ಪಿನಷ್ಟು ಬೆಲ್ಲನ ತಗೋಬೇಕಾಗತ್ತೆ. ಇನ್ನು ಇದಕ್ಕೆ ನೀರಿನ ಪ್ರಮಾಣ, ನೀರು ನೀವು ಬೆಲ್ಲ ಎಷ್ಟು ಹಾಕಿದ್ದೀರಿ ಅದರ ಅರ್ಧದಷ್ಟು ಹಾಕಬೇಕು. ನಾನಿಲ್ಲಿ ಹೆಚ್ಚು ಕಮ್ಮಿ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಇನ್ನು ಇದನ್ನು ಕುದಿಸ್ಬೇಕು. ಅತ್ರಸ ಪಾಕ ಮಾಡಬೇಕಾದ್ರೆ ಯಾವಾಗಲೂ ಸಣ್ಣ ಉರಿಯಲ್ಲೇ ಪಾಕವನ್ನು ಮಾಡಬೇಕು. ಮೀಡಿಯಂ ಹೀಟ್ ಅಥವಾ ಹೈ ಹೀಟನ್ನು ಯಾವಾಗಲೂ ಯೂಸ್ ಮಾಡಬಾರ್ದು. ಇನ್ನು ಪಾಕ ಯಾವ ಥರ ಮಾಡಬೇಕು ಅಂತ ಹೇಳಿ ಇದು ಟೆಸ್ಟ್ ಮಾಡಲಿಕ್ಕೆ ನಾನು ಸ್ವಲ್ಪ ಬೆಲ್ಲದ ಪಾಕವನ್ನು ತಗೊಂಡು ನೀರಲ್ಲಿ ಬಿಟ್ಟು ನೋಡ್ತಾ ಇದ್ದೀನಿ. ಇದು ಯಾವ ಥರ ಬರಬೇಕಂತ ಹೇಳಿದ್ರೆ, ನೀವು ಮಜ್ಜಿಗೆ ಕಡ್ದಾಗ ಬೆಣ್ಣೆಯನ್ನು ಹೇಗೆ ಒಟ್ಟು ಮಾಡ್ತೀರಿ ಆ ಥರ ಬರಬೇಕು. ಅಷ್ಟೇ ಸಾಫ್ಟ್ ಇರಬೇಕು, ಬೆಣ್ಣೆ ಅಷ್ಟೇ ಸಾಫ್ಟ್ ಇರಬೇಕು. ಹೀಗೆ ನೀರಿಂದ ತೆಗಿಲಿಕ್ಕೆ ಬರಬೇಕು. ಹಾಗೆ ಅದನ್ನು ತಿಂದಾಗ ಬೆಣ್ಣೆ ಬಾಯಲ್ಲಿಟ್ಟು ತಿಂದಾಗ ಹೇಗಾಗುತ್ತೆ ಹಾಗೇ ಕರಗಿ ಹೋಗಬೇಕು. ಈಗ ಈ ಪಾಕ ಏನಿದೆ ಇದು ನನ್ನ ಸರಿಯಾದ ಪಾಕ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಮಾಡಿಟ್ಟಿರುವಂಥ ಅಕ್ಕಿ ಹಿಟ್ಟೇನಿದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಏಲಕ್ಕಿ ಪುಡಿ ಇಷ್ಟ ಇಲ್ಲ ಅಂತ ಹೇಳಿದರೆ ಪೆಪ್ಪರ್ ಪೌಡರ್ ಅಥವಾ ಕಾಳು ಮೆಣಸಿನ ಪುಡಿನ ಕೂಡ ಸೇರಿಸ್ಕೋಬೋದು. ಯಾವುದಾದ್ರೂ ಒಂದನ್ನು ಸೇರಿಸಿದ್ರೆ ಸಾಕು. ಈಗ ಮಾಡಿಟ್ಟಿರೋ ಅತ್ರಸ ಹಿಟ್ಟೇನಿದೆ ಅದನ್ನು ಇನ್ನೊಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಈಗ ಮಾಡಿದಂಥ ಅತ್ರಸ ಹಿಟ್ಟೇನಿದೆ ಅದನ್ನು ಮಿನಿಮಮ್ 1 to 2 hours ಆದರೂ ಹಾಗೇ ಬಿಡಬೇಕಾಗತ್ತೆ. ಇದು ಬಿಸಿ ಇರಬೇಕಾದ್ರೆ ಅತ್ರಸ ಮಾಡಬಾರ್ದು. ನಿಮ್ಗೇನು ಅರ್ಜೆನ್ಸಿ ಇಲ್ಲ ಅಂತ ಹೇಳಿದರೆ ಅದನ್ನು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ದಿನ ಕೂಡ ಮಾಡ್ಬೋದು. ಅತ್ರಸ ಹಿಟ್ಟೇನಿದೆ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ತಣ್ಣಗಾಗಿರೋ ಅತ್ರಸ ಹಿಟ್ಟನ್ನು ಸಣ್ಣ ಸಣ್ಣದಾಗಿ ಉಂಡೆಯನ್ನಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನು ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಬೇಕಿಂಗ್ ಪೇಪರ್ ಮೇಲೆ ಸಣ್ಣದಾಗಿ ತಟ್ಟುತ್ತಾ ಇದ್ದೀನಿ. ಇದು ಎಷ್ಟು ಥಿಕ್ನೆಸ್ ಇರಬೇಕಂತ ಹೇಳಿದರೆ ನಿಮ್ಮ ಪೂರಿಗಿಂತ ಸ್ವಲ್ಪ ದಪ್ಪ ಇರಬೇಕು. ಈ ಥರ ತಟ್ಟಿದ ಅತ್ರಸ ಹಿಟ್ಟನ್ನು ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಎಣ್ಣೆ ಆಲ್ರೆಡಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕಾದಿದೆ. ಇನ್ನು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಕಾಯಿಸ್ತೀನಿ. ಈ ಅತ್ರಸ ಏನಿದೆ ಇದು ಎಣ್ಣೆನ ಕುಡಿಯುತ್ತೆ. ಯಾಕಂತ ಹೇಳಿದರೆ ನಾವಿಲ್ಲಿ ಬೆಲ್ಲ ಯೂಸ್ ಮಾಡಿದ್ದೀವಿ. ಈ ಕಾರಣದಿಂದ ಎಣ್ಣೆ ಕುಡಿಯುತ್ತೆ. ನಿಮಗೆ ಎಣ್ಣೆ ತುಂಬ ಬೇಡ ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆನ ತೆಗಿಬೋದು. ನಾನಿಲ್ಲಿ ಆ ಥರ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಟಿಶ್ಯೂ ಪೇಪರ್ ಮೇಲೆ ತೆಗಿತಾ ಇದ್ದೀನಿ.
ಇದಿಷ್ಟು ಅತ್ರಸ ಹೇಗೆ ಮಾಡ್ಬೋದು, ಹಾಗೇನೆ ಯಾವ್ಯಾವ ಸಾಮಗ್ರಿನ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ. ಇನ್ನು ಕೊನೆಯದಾಗಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಕಮ್ ವಿತ್ another video.